ಸೊ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇವತ್ತು ಸಂಡೇ ಜನವರಿ 26 ಗಣರಾಜ್ಯೋತ್ಸವ. ನಿಮ್ಮೆಲ್ರಿಗೂ ಕೂಡ ಹ್ಯಾಪಿ ರಿಪಬ್ಲಿಕ್ ಡೇ. ನಮ್ಮ ಯಜಮಾನ್ರದ್ದೊಂದು ಅವರೊಂದು ಟೀಮ್ನ ಕಟ್ಕೊಂಡು ಕ್ರಿಕೆಟ್ ಆಡ್ತಾಯಿದ್ರು. ಇವತ್ತು ಅವರು ಸೆಮಿಫೈನಲ್ಗೆ ಹೋಗಿದ್ದಾರಂತೆ. ಸೊ ನೆನ್ನೆಲ್ಲ ನನ್ನ ಫ್ರೆಂಡ್ ಮನೆಗೆ ಹೋಗಿ ಅದು ನಾನು ವ್ಲಾಗ್ ಹಾಕ್ತೀನಿ, ಅದನ್ನು ಶಾರ್ಟ್ ವೀಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಆಲ್ಮೋಸ್ಟ್ ಒಂದು 1 o'clock 2 o'clockವರೆಗೂ ಹರಟೆ ಹೊಡೆದಿದ್ವಿ. ಬಂದು ಸಂಡೇ ಅಂದರೆ ನನಗೆ 11 ಅಥವಾ 12 o'clock ಇದ್ರೇ ನಂಗೆ ಸಂಡೇ ಅನ್ಸೋದು. ಇವರು 7 ಗಂಟೆಗೆ ಏಳಿಸ್ಬಿಟ್ಟಿದ್ದಾರೆ ನನ್ನನ್ನು, ಇಲ್ಲ ನೀನು ಬರಲೇಬೇಕು ಕ್ರಿಕೆಟ್ ನೋಡೋಕೆ, ನೀನು ಬರಲೇಬೇಕು ಅಂತ. ಆಮೇಲೆ ಆ ಟೀಮಲ್ಲಿರೋಂಥ ಎಲ್ಲರೂ ಕೂಡ ನಂಗೆ ಪರಿಚಯ ಇದ್ದಾರೆ. ಅವರು ಕೂಡ ಸಿಸ್ಟರ್ ಇಲ್ಲ ನೀವು ಬರಲೇಬೇಕು ಅಂತ ಹೇಳಿದ್ದಾರೆ. ಸೊ ಅವ್ರ ಪ್ರೀತಿಗೆ, ನಮ್ಮ ಯಜಮಾನ್ರ ಪ್ರೀತಿಗೆ ತಲೆಬಾಗಿ ಬೇಗ ಎದ್ದು, ಕಣ್ಣು ಬಿಡೋಕ್ಕಾಗ್ತಿಲ್ಲ ಆದರೂ ಎದ್ದು ಫ್ರೆಶ್ ಅಪ್ ಆಗಿ ಈಗ ರೆಡಿಯಾಗಿ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಯೂನಿವರ್ಸಿಟಿ ಅಲ್ಲ, ಯೂನಿವರ್ಸಿಟಿಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ಸಂಡೇ ಫುಲ್ ಡೇ ನೀವು ನನ್ನ ಜೊತೆ ಇರಬೇಕು. ಓಕೆ, ಪ್ಲೀಸ್ ಕೀಪ್ ವಾಚಿಂಗ್. ಇದೊಂದೇ ಕುಡಿತಿರೋದು ಬೆಳಿಗ್ಗೆ ಬೇಗ ಎದ್ದು. ಅದು ಕುಡಿದ್ರೆ ಏನೇನು ಬೆನಿಫಿಟ್ಟು ಹೇಳಲ್ಲ, ಬಾಡಿ ಕೋಲ್ಡ್ ಆಗುತ್ತೆ ಅಂತ ಅಷ್ಟೇ. ಬಾಡಿ ತುಂಬ ಹೀಟ್ ಇರುತ್ತಲ್ಲ. ನಮ್ಮ ಮನೆ ನೋಡಿದ್ರೆ ನನಗೆ ಹೋಗೋಕ್ಕೆ ಮನಸ್ಸು ಬರ್ತಿಲ್ಲ. ನನಗೆ ಅಷ್ಟು ಗಲೀಜಾಗಿ ಇಟ್ಕೊಂಡಿದ್ದೀನಿ ನಾನು. ಕ್ಲೀನ್ ಮಾಡೋಕ್ಕೆ ಅವ್ರು ಬಿಡ್ತಿಲ್ಲ. ಇಟ್ಸ್ ಓಕೆ, ಕ್ರಿಕೆಟ್ಗೋಸ್ಕರ ಒಂದಿನ ಮನೆ ಕ್ಲೀನ ಡ್ರಾಪ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ ಯಜಮಾನ್ರೆ? ಹೌದು. ಇವತ್ತು ನಿಮ್ಮ ಮಗಳ ಕೈಲೇ ಕಪ್ಪು ಎತ್ತಿಸೋದು. ನಮ್ಮ ವೆಂಕಿ ಬ್ರೋ, ಬೆಂಕಿ ಸೂಪರ್ ಬೌಲಿಂಗ್ ಹೋಗುವಂತೆ ಸುಮ್ಮನಿರಿ. ಕ್ಯಾಟಿಂಗ್ ಸೋ ಮಾಡ್ತಾರೆ. ಆಮೇಲೆ ನೋಡಿ ಅವ್ಳು ನೋಡಿ ಯಾರನ್ನ ಕರೀತಾಳೆ. ಅದಕ್ಕೆ ಪಪ್ಪ ಎಲ್ಲಿಗೆ ಹೋಗ್ತಾರೆ? ಎಷ್ಟು ವರ್ಷ? 1.5. ಫೈನಲ್ ನಲ್ಲಿ ರಂಗಜೋಧ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದ್ದಾರೆ ರಂಗಜೋಧ. ನಮ್ಮ ಯಜಮಾನ್ರು ಟೀಮ್ ಅವರು ಫೈನಲ್ ತಲುಪಿದ್ದಾರೆ. ಸೊ ಫೈನಲ್ ತಲುಪಿದ್ದಾರೆ. ಅದು ಯಾರಿಂದ ಅಂದ್ರೆ ಇವಳಿಂದ ಮಂತ್ರ ಮಾಡಿ ಅವ್ರಿಗೆ ಬ್ಯಾಟ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಂಕರೇಜ್ ಮಾಡಿ. ಇವರಿಬ್ಬರಿಂದನೇ ಎಂಕರೇಜ್. ನಾನು ಇವತ್ತು ಮಾತ್ರ ಬಂದಿರೋದು. ಸೊ 2 ಡೇಸಿಂದ ಇವ್ರು ಬಂದು ತುಂಬಾ ಎನರ್ಜಿನ ತುಂಬ್ತಿದ್ದಾರೆ ನಮ್ಮ ಟೀಮ್ಗೆ. 3 ಡೇಸ್ ಇವತ್ತಿಗೆ. ಸಬ್ಸ್ಕ್ರೈಬ್ ಮಾಡಿ ಚಾನಲ್. ಸೊ ಫೈನಲಿ ನಮ್ಮ ಟೀಮ್ ಅವರು ಆ ವಿನ್ನರ್ ಕಪ್ ಜೊತೆಗೆ ಒಂದು ಫೋಟೋ ತಗೋತಾ ಇದ್ದಾರೆ.
ನಮಗಂತೂ ತುಂಬಾ ಖುಷಿ ಆಗುತ್ತೆ. ಯಾರು ಗೆದ್ರೂ ಖುಷಿನೇ, ಯಾಕೆಂದರೆ ಎಲ್ಲರೂ ಕೂಡ ರಂಗಭೂಮಿ ಕಲಾವಿದರೆ. ಅದರಲ್ಲೂ ನಮ್ಮ ಟೀಮ್ ಅಂತೂ ಆಲ್ಮೋಸ್ಟ್ ಒಂದು 3 ಇಯರ್ಸಿಂದ ಸತತವಾಗಿ ಪ್ರಯತ್ನ ಪಟ್ಟು ಫೈನಲಿಸ್ಟ್ ಆಗಿ ಬಂದಿದ್ದಾರೆ. ಸೊ ಆಲ್ ದ ಬೆಸ್ಟ್. ಸೊ ನೀವು ಕೂಡ ಸಪೋರ್ಟ್ ಮಾಡಿ ಆಯಿತಾ ನಮ್ಮ ಟೀಮ್ಗೆ. ಕ್ಲಾಪ್ಸ್ ಹಾಕಿ ಕ್ಲಾಪ್ಸ್ ಹಾಕಿ ಕ್ಲಾಪ್ಸ್ ಹಾಕಿ ಕ್ಲಾಪ್ಸ್ ಹಾಕಿ ಬ್ರೋ 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 ಬ್ರೋ. ಹಿಂದೆ ಬನ್ನಿ ಹಿಂದೆ ಬನ್ನಿ ಹಿಂದೆ ಬನ್ನಿ ಹಿಂದೆ ಬನ್ನಿ. ಓಕೆ ಡನ್ ಡನ್ ಡನ್. ಸೊ ರಂಗಧ್ವಜ ಟಾಸ್ ಗೆದ್ದು ಬಲೆ ಆಯ್ಕೆ ಮಾಡ್ಕೊಂಡಿದೆ. ಟೀಮ್ ಬ್ಯಾಟಿಂಗು ಸರ್ ಬನ್ನಿ. ಫೈನಲ್ಗೆ ಹೋಗ್ತಿದ್ದಾರೆ ಆಡೋಕ್ಕೆ, ಹಾಗಾಗಿ ಡಿಸ್ಕಷನ್ ನಡೀತಾ ಇದೆ. 4ನೇ ವರ್ಷ ಐದನೇ ವರ್ಷದಲ್ಲಿ ಬೆಂಗಳೂರು ಏಷ್ಯನ್ ಥಿಯೇಟರ್ ಚಾಂಪಿಯನ್ ಆಗಿ ಹೊರಹೊಮ್ಮಿತು. ಈ ವರ್ಷ ವೆಂಕಿ ಅವರು ಬೆಂಕಿ ತರಕ್ ಹೋಗಿದ್ದಾರೆ. ರಂಗಧ್ವಜ ತಂಡವನ್ನು ಹುರಿದುಂಬಿಸಲಿಕ್ಕೆ ಏನ್ ಬ್ರೋ ಬೆಂಕಿ ತರಕ್ ಹೋಗಿದ್ರ ನೀವು? ಶಿವರಾಜ್ KR ಅವರು ಬಂದಿದ್ದಾರೆ. ಅವರಿಗೂ ಕೂಡ ವೇಗದ ತಂಡದವರಿಗೆ ಸ್ವಾಗತ ವಹಿಸಿದರು. ರಾಯರ ಆಶೀರ್ವಾದ ಇರ್ಲಿ, ಗೆದ್ಕೊಂಡ್ ಬನ್ನಿ. ರೆಡಿ ಮಾಡ್ಕೋಬೇಕು. 5 ನಿಮಿಷ ಇದೆ. ಓ ಶಿಟ್, ಜಸ್ಟ್ ಮಿಸ್. ಖುಷಿಯ ವಿಚಾರ ಏನಂದ್ರೆ ಇವತ್ತು ಕೂಡ ಹೋಳಿಗೆ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಸೋದರಾಗಿ ರಂಗ ಸೌರಭ ತಂಡ ಈ ಸರಿ ಕಪ್ ನಮ್ದೇ. ಈ ಸರಿ ಕಪ್ ಯಾರ್ದು? ಚಿನ್ನಿ, ಈ ಸರಿ ಕಪ್ ನಮ್ದೇ. ಇಲ್ಲ ನೋಡಿ ಇಲ್ಲಿ, ಈ ಸರಿ ಕಪ್ ನಮ್ದೇ. ಬ್ರೋ, ನಿಮ್ ಮಗಳು ಲಕ್ಕಿಂದ ಬ್ರೋ ಇದೆಲ್ಲ ಸೂಪರ್.
ನೈಸ್ ನೈಸ್ ನೈಸ್. ಒಂದೇ ಹೇಳಿ, ಒಂದೇ ಒಂದೇ ಒಂದೇ. ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸೂಪರ್ ಜಾಲಿ ಜಾಲಿ ಜಾಲಿ. ಈಗ ಗೊತ್ತಾಯ್ತು ಅವ್ರಿಗೆ. ಎಲ್ಲರನ್ನೂ ಕವರ್ ಸರ್, ನಿಮ್ಮ ಒಪಿನಿಯನ್ ಟೀಮ್ ಬಗ್ಗೆ? ಚೆನ್ನಾಗಿತ್ತು. ಗಣರಾಜ್ಯೋತ್ಸವದ ಶುಭಾಶಯಗಳು. ಟೀಮ್ ಬಗ್ಗೆ ಏನು ಹೇಳಂಗಿಲ್ಲ, ಕಪ್ ಗೆದ್ದವ್ರು ಇನ್ನೇನು ಹೇಳೋದು, ಸೂಪರ್ ಟೀಮು. ನಿಮ್ಮ ಫ್ರೆಂಡ್ ಬಗ್ಗೆ? ರಾಘವೇಂದ್ರ ಪ್ರಸಾದ್, ಅವನು ಯಾವಾಗ್ಲೂ ನನ್ನ ಪ್ರೀತಿಯ ಗೆಳೆಯ. ನಾವೊಂದು 17-18 ವರ್ಷದ ಸ್ನೇಹಿತರು. ಸೊ ಈಗ ಈ ಒಂದು ಕಪ್ಪನ್ನು ಒಂದು 3 ವರ್ಷದಿಂದ ಕಂಟಿನ್ಯೂಸ್ ಆಗಿ ಆಡ್ಕೊಂಬಂದಿದ್ದು. ಆದರೆ ಈ ವರ್ಷ ಕಪ್ಪನ್ನು ಗೆಲ್ಲೋ ಅಂತ ಒಂದು ತಂಡ ತಯಾರಾಗಿತ್ತು. ಸೊ ತಂಡದವ್ರು ಎಲ್ಲರೂ ಕೂಡ ಚೆನ್ನಾಗಿ ಆಡಿದ್ದಾರೆ. ಸೊ ಅವರ ಸಪೋರ್ಟಿಂಗಿಗೆ ನಾವು ಕೂಡ ಯಾವಾಗಲೂ ಜೊತೆಗೆ ನಿಂತಿದ್ವಿ. ಲಾಸ್ಟ್ ಇಯರ್ ನಾನು ಆಡಿದ್ದೆ, ಈ ವರ್ಷ ಆಡೋಕ್ಕಾಗಲಿಲ್ಲ. ಬಟ್ ಮುಂದಿನ ವರ್ಷ ಆಡ್ತೀವಿ. ಮುಂದಿನ ವರ್ಷನೂ ಕಪ್ಪು ನಮ್ಮದೇ. ಜೈ ರಂಗಧ್ವಜ. ಸರ್, ನಿಮ್ದು ಒಪಿನಿಯನ್? ಸ್ವಲ್ಪ ಮಸಾಜಲ್ಲಿ ಇದ್ದೀನಿ ಆಮೇಲೆ. ಸರ್, ಹೇಗನ್ಸ್ತಿದೆ ನಿಮಗೆ ಟೀಮ್ ವಿನ್ ಆಗಿದ್ದು? ಸರ್, ಗೋಗಲ್ ತೆಗ್ ನೋಡಿ ಸರ್, ನೋಡು. ತುಂಬ ಖುಷಿ ಇದೆ. ಸ್ಪೆಷಲ್ ಥ್ಯಾಂಕ್ಸು ಪವನ್ಗೆ ಹೇಳ್ಬೇಕು. ಯಾಕೆ ಒಳ್ಳೆ ಆಟಗಾರನ ನಮ್ಮ ತಂಡಕ್ಕೆ ಕೊಟ್ಟ. ಮತ್ತು ಪ್ರಶಾಂತ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬೇಕು. ನಮಗೆ ಹೇಳ್ಬೇಕು ನಾನು, ಯಾಕಂದರೆ ಫಸ್ಟ್ ಮ್ಯಾಚು ನಾವು ಗೆಲ್ಲಕ್ಕೆ ಪ್ರಶಾಂತ್ ತುಂಬ ಕಾರಣ. ಈ ಒಟ್ಟಲ್ಲಿ ಇಡೀ ತಂಡ ಕಷ್ಟಪಟ್ಟು ಆಡಿ ಖುಷಿಯಿಂದ ಆಡಿ ಕಪ್ ಗೆದ್ದಿದ್ದೀವಿ. ಖುಷಿ ಆಗ್ತದೆ. ಹೇಳಿ ಸರ್. ಜೈ ರಂಗಧ್ವಜ. ಜೈ ರಂಗಧ್ವಜ. ಎಲ್ಲ ಒಂದೇ ಸಲ ಹೇಳ್ಬಿಡಿ. ರೆಡಿ? 1 2 3. ಜೈ ರಂಗಧ್ವಜ. ನಮ್ದು ಸ್ಟಾರ್ ಬ್ಯಾಟ್ಸ್ಮನ್ ಫೈನಲ್ ಮತ್ತೆ ಸೆಮಿಫೈನಲ್ ಅಲ್ಲಿ ತುಂಬಾ ಚೆನ್ನಾಗಿ ಆಡಿದ್ದಾರೆ. ನಿಮ್ಮ ಅಭಿಪ್ರಾಯ ಹೇಳಿ. ನಿಮ್ಮ ಅಭಿಪ್ರಾಯ ಏನಿಲ್ಲ. ಕ್ರಿಕೆಟ್ ಸ್ಪೋರ್ಟ್ಸ್ಮನ್ ಗೇಮು, ಸೋಲು ಗೆಲುವು ಇರೋದೆ. ನಮ್ಮ ತಲೆಯಲ್ಲಿರೋದು ನಾವು ಗೆಲ್ಲಬೇಕು ಅಂತ ಹೋಗೋಕ್ಕಿಂತ ಮುಂಚೆನೇ ಸೋಲನ್ನು ಗೊತ್ತಿತ್ತು. ಸೊ ಸೋಲಿಂದ ಹೆಂಗೆ ತಪ್ಪಿಸ್ಕೋಬೇಕು ಅಂತ ನಾವು ಯೋಚನೆ ಮೊದಲಿಗೆ ಮಾಡಿದ್ವಿ. ಸೊ ಅದು ನಮ್ಗೆ ಸಕ್ಸಸ್ ಆಯಿತು. ನಿನ್ನೆ ಒಂದು ಮ್ಯಾಚ್ ಸೋತ್ರೂ ಕೂಡ ನಮಗೊಂದು ಅವಕಾಶ ಸಿಕ್ತು. ಆ ಅವಕಾಶ ಸಿಕ್ಕಾಗ ನಾವೆಲ್ಲ ಮಾತಾಡಿದ್ವಿ, ಈ ಅವಕಾಶನ ಸದುಪಯೋಗಪಡಿಸ್ಕೊಂಡು ಡೆಫಿನೆಟ್ಲಿ ಆ ಟ್ರೋಫಿಗೆ ಮುತ್ತಿಕ್ಬೇಕು ಅಂತ. ಸೊ ಇವತ್ತು ಆ ಕೆಲಸ ಮಾಡಿದ್ದೀವಿ. ಇದು ಸಂಪೂರ್ಣವಾದ ಟೀಮಿನ ಕಾಂಟ್ರಿಬ್ಯೂಷನ್ನು, ನಮ್ಮ ಕೋಆರ್ಡಿನೇಷನ್ನು ಹಾಗೂ ನಿಮ್ಮೆಲ್ಲರ ಸಹಕಾರ. ಕಲಾಕೃಷಿ ತಂಡ ಇದ್ದೀರಾ? ಅನ್ನದಾನ ತಂಡ. ಅವಳ ಛಾಯೆಯಲ್ಲಿ ರಾಧೆಯೇ ಆವರಿಸಿದ್ದಳು ಸದಾ ಪೂರ್ತಿ. ನಡತೆಯಲ್ಲಿ ಮಾತ್ರ ಅವಳು ತೇಟ್ ಸರಳ ಸುಧಾಮೂರ್ತಿ. ಯಾರು ಇಲ್ಲ ಬಿಡಿ. ಅಣ್ಣ ನಮ್ಮ ಪಪ್ಪಸಿ ಕೊಡ್ರು. ಹೋಗ್ಬಿಡ್ತೀರ ಆಮೇಲೆ ಪುಪ್ಪಲ್ಸಿ ಒಳಗೆ ಬೇಡ. ಟೂರ್ನಮೆಂಟ್ ಸ್ಪೆಷಲ್ ದನ ಮಾಡಿಯಲ್ಲ ಟ್ರೋಫಿನ ಕುಡಿಯೋಣ. ಮೊಬೈಲಿನಲ್ಲಿ ಹಾಟ್ಸ್ಪಾಟ್ ಆನ್ ಆಗ್ಬಿಟ್ಟಿದೆ. ಬೇಕಿದ್ರೆ ವೈಫೈ ಆನ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಪಾಸ್ಪೋರ್ಟ್ ನನ್ನ ಹೆಸರು ಪಕ್ಕ, ನಿನ್ನ ಹೆಸರು. ಜೀವಿಸಿ ಅಹಂನ ಕೊಂದ್ರೆ ಎಲ್ಲರೊಳಗೊಬ್ಬ ಚಿಗುರುವನು ಬೇಂದ್ರೆ. ತದ್ವತ್ ಕನ್ನಡಕ್ಕೆಲ್ಲಿದೆ ತೊಂದ್ರೆ. ಸೂಪರ್.
ನಿಮಗೆ 3ನೇ ಮನೆ ಇರೋದು ನಿಮ್ಮ ಹೆಂಡತಿ ಗೊತ್ತಾ? ಯಾರಾದ್ರೂ ಅನಿಸಿಕೆ ಹಂಚ್ಕೋಬಹುದು. ಕಲಾಕೌಸ್ತುಭ ತಂಡದ 4 ವರ್ಷಗಳಿಂದ ಕೂಡ ಬರ್ತಾ ಇದ್ದೀನಿ. ಪ್ರತಿ 4 ದಿನ ಕೂಡ ಇಲ್ಲಿದ್ದು ಮ್ಯಾಚ್ನ ನೋಡ್ತಾ ಇದ್ದೆ. ಸೊ ಒಂದು ಬಾರಿ ಬೆಂಗಳೂರು ಏಷ್ಯನ್ ಥಿಯೇಟರ್ ಕಪ್ಪನ್ನು ಗೆದ್ಕೊಂಡಿತ್ತು, ಕಳೆದ ಬಾರಿ ಎತ್ಕೊತೀನಿ. ಸೊ ಹಾಗೆ 6ನೇ ಆವೃತ್ತಿಯ ರಂಗಭೂಮಿ ಪ್ರೀಮಿಯರ್ ಲೀಗಲ್ಲಿ ಗೆದ್ದಂತಹ ರಂಗಧ್ವಜ ತಂಡಕ್ಕೂ ರನ್ನರ್ಸ್ ಅಪ್ ಆದಂತಹ ರಂಗ ಸೌರಭ ತಂಡಕ್ಕೂ ಇವರಿಬ್ಬರು ರನ್ನರ್ಸು ವಿನ್ನರ್ಸ್ ಆಗೋ ಕಾರಣರಾದ ಉಳಿದ 20 ತಂಡಗಳಿಗೂ ತಂಡದ ಸದಸ್ಯರು ಹಾಗೂ ರಂಗ ನನಗೆ ಏನು ಮಾತಾಡಕ್ಕೆ ಬರಲ್ಲ ಜಾಸ್ತಿ, ಮಾತಾಡಕ್ಕೆ ಬರಲ್ಲ. ಇದೊಂಥರ ಲಕ್ಕು ಅನಿಸುತ್ತೆ. ನಾವು ನಾವು ಮೊದಲನೇ ಸಾರಿ ಬಂದಾಗ ನಮ್ಮ ಮೇಲೆ ಸದ್ಭಾವನೆ ಗೆದ್ದಿತ್ತು, ಅವರೇ ಕಪ್ ಹೊಡೆದಿದ್ರು. ನೆಕ್ಸ್ಟು ಏಷ್ಯನ್ ಟೀಮ್ ಮೇಲೆ ಸೋತ್ವಿ, ಅವರೇ ಕಪ್ ಹೊಡೆದಿದ್ರು. ಎಲ್ಲರಿಗೂ ಆಸೆ ಇತ್ತು ಏನೋ ಇವ್ರು ಫಸ್ಟ್ ಮ್ಯಾಚ್ ನಮ್ಗೆ ಸಿಕ್ಕಿದ್ರೆ ಹೊಡೆದ್ರೆ ನಾವು ಗೆಲ್ಬೋದು ಅನ್ನೋ ಒಂದು ಅದೃಷ್ಟ. ಅದರಲ್ಲಿ ನಾವೇ ಗೆದ್ವಿ. ಅದೇ ಥರ ನಾವು ಕಪ್ಪನ್ನು ಗೆದ್ದಿದ್ದೀವಿ. ಮತ್ತು ಇನ್ನೊಂದು ಅದೃಷ್ಟ ಏನಂತಂದರೆ ಕಾರಣ ಸರ್ ನಮ್ಮ ಚೀಟಿ ಎತ್ತಿದ್ದು ಅವ್ರ ಆಶೀರ್ವಾದ ಮತ್ತು ನಮ್ಮ ಈಗೇನು ನಾವು ಟಿ ಶರ್ಟ್ ನಾವು ಸೆಲೆಕ್ಟ್ ಮಾಡಿದ್ವಿ, ಇದಕ್ಕೆ ನಮಗೆ ಸ್ಪಾನ್ಸರು ನಮ್ಮ ತಿರು ಸರು, ನಮ್ಮ ಆಪರೇಷನ್ ಡೈರೆಕ್ಟರು. ಮತ್ತು ನಾನು ಟಾಸಿಗೆ ಮಾತ್ರ ಕ್ಯಾಪ್ಟನು, ಮೈದಾನದ ಕ್ಯಾಪ್ಟನು ಡಾರ್ಲಿಂಗ್ ಮಂಜು, ಅವನಿಗೆ ತುಂಬ ಥ್ಯಾಂಕ್ಸ್. ಮತ್ತು ಇಡೀ ನಮ್ಮ ತಂಡ ಚೆನ್ನಾಗಿ ಆಡಿದ್ದಾರೆ. ಏನೇ ಗೆಲುವಿದ್ರು ಎಲ್ಲ ನನ್ನ ತಂಡಕ್ಕೆ ಸೇರಬೇಕು. ಸ್ಪೆಷಲ್ ಥ್ಯಾಂಕ್ಸ್ ನಾನು ಹೇಳ್ಬೇಕು ಪವನ್ಗೆ ಹೇಳಬೇಕು. ತುಂಬ ಥ್ಯಾಂಕ್ಸ್ ಪವನ್, ಒಳ್ಳೆ ಆಟಗಾರನ ಕೊಟ್ಟಿದ್ಯಾ, ಖುಷಿ ಆಗ್ತಾಯಿದೆ. ಮತ್ತು ಇನ್ನೊಂದು ಹೇಳಬೇಕು ಅಂದರೆ ನಾವೆಲ್ಲ ಸೇರಿ ಕ್ರಿಕೆಟ್ ಆಡಿದ್ದು ಅಂತರಂಗ ಬಹಿರಂಗದಿಂದ ನಮಗೆ ಹುಚ್ಚತ್ಸಿದ್ದು ದೇವಣ್ಣಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಇನ್ನೊಂದು ತಂಡ ಇದೆ ನಮ್ಮದು ಬೀದಿ ಗೆಳೆಯರು. ಈ ನಮ್ಮ 3 ತಂಡನೂ ನಾವು ಒಂಥರ ಅಣ್ಣ ತಮ್ಮದಿರ ಥರ ತಂಡಗಳು. ಈ ಎಲ್ಲ ಗೆಲುವು ನಮ್ಮ 3 ತಂಡಕ್ಕೂ ಸೇರಬೇಕು. ಎಲ್ಲರಿಗೂ ನಮಸ್ಕಾರ. ಆರಾಮಿದ್ದೀರಾ? ನನಗೆ ಭಾಳ ಖುಷಿ ಆಯ್ತು ಆ್ಯಕ್ಚುಲಿ. ಸಾರಿ ಫಸ್ಟ್ ಆಫ್ ಆಲ್, ನಂದು 31ನೇ ತಾರೀಕಿಗೆ ನನ್ನ ಪಿಕ್ಚರ್ ರಿಲೀಸ್ ಇತ್ತು, ನೋಡಿದವ್ರು ಏನಂತಾರೆ ಅಂತ. ಅದರದ್ದು ಒಂದು ಪ್ರೋಗ್ರಾಮ್ ನಡೆಸಾಗ್ತಿತ್ತು. ಇಲ್ಲೆಲ್ಲರಿಗೂ ಸಮಯದ ಬಗ್ಗೆ ಗೊತ್ತಿರುತ್ತಲ್ಲ, ಅಂದರೆ 1:30 ಅಂದರೆ ಅದು 1:30 ಅಂತ ಇರಲ್ಲ, 2:30, ಒಂದೊಂದು ಸರಿ 3 ಆಕೈತಿ, ಹಂಗೆ ಹೊಡೆದಿದ್ವಿ. ಸೊ ಇಂಟರ್ವ್ಯೂ ನಡೆಯೋದಿತ್ತು, ನಡ್ಬರೋಕ್ಕೆ ಸ್ಟಾಪ್ ಮಾಡೋಂಗೂ ಇರಲಿಲ್ಲ. ಬಟ್ ಇಲ್ಲೇ ಮಗಳಿದ್ದಿದ್ದರಿಂದ ನಾನೇ ಫೋನ್ ಮಾಡಿ ಕೇಳ್ಕೊಂಡೆ ಸರ್ ಸಾರಿ ಅಂತ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಎಲ್ಲರೂ ಒಟ್ಟಾಗಿ ಸೇರಿ ನಮ್ಮ ಕ್ರೀಡೆ ಆಗಲಿ ಅಥವಾ ನಾವು ರಂಗಭೂಮಿಲಾಗಲಿ ಸಿನಿಮಾಲಾಗಲಿ ಎಲ್ಲ ಕಲಾವಿದರು ಆಗಲಿ ಒಂದು ಸಾಂಸ್ಕೃತಿಕ ವಿಕಸನ್ ತಂಡದಿಂದ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮ ರಂಗ ಸೇವೆ ಹೀಗೆ ನಿರಂತರವಾಗಿ ನಡೀತಾ ಇರಲಿ. ಟ್ರೋಫಿ ವಿತರಣೆಯನ್ನು ಮಾಡಿದಂತಹ ಅತಿಥಿಗಳಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀವಿ. ನಗದು ಬಹುಮಾನ ದೊಡ್ಡದಾಗಿ ಕೊಡಬೇಕು ಅಂತ ಆಸೆ ಇತ್ತು, ಆದ್ರೆ ಪ್ರಾಯೋಜಕರ ಇವಾಗ ಸ್ಟಾರ್ಟ್ ಓಡ್ಬೇಕು. ಇವಾಗ ಮನೆಗಲ್ಲ, ಆಯ್ತು.